ಕ್ಲಾರಿಫೈ, ದೇರ್ ವಾಸ್ ಎ ಸ್ಟೇ ಆರ್ಡರ್, ದೇರ್ ಇಸ್ ಎ ಸ್ಟೇಟಸ್ ಕೋ ಆರ್ಡರ್. ಆ ಸ್ಟೇಟಸ್ ಕೋ ಆರ್ಡರ್ ಇಲ್ಲದೆ ಹೋಗಿದ್ದಿದ್ದರೆ ನಾವು ಇವತ್ತಿನ ದಿನ ಅಲ್ಲಿರೋಕ್ಕೆ ಹೇಗಾಗ್ತಾಯಿತ್ತು. ಅವತ್ತಿನ ದಿನ ಇವತ್ತಿನ ತನಕ ಇದೆ. ಅದಾದಮೇಲೆ ಬೇಕಾದಷ್ಟು ಸುಪ್ರೀಂ ಕೋರ್ಟಲ್ಲಿ ಐಎಗಳು ಹಾಕಿದ್ದಾರೆ, ಬೇರೆ ಹಿಯರಿಂಗಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡ್ತಾ ಇರಲಿಲ್ವ ಅದನ್ನೆಲ್ಲ? ಆ ಥರ ಇದ್ದಿದ್ದರೆ ನಾವು ಯಾರ ಹತ್ರನೂ ಸರ್ಕಾರದ ಇದ್ರೊಳಗಡೆ ನಾವು ಯಾರ ಹತ್ರನೂ, ಬಿಕಾಸ್ ಕಾನೂನಲ್ಲಿ ಇರೋದ್ರಿಂದ ಕಾನೂನಲ್ಲಿ ಹೋಗೋದೇ ಒಳ್ಳೆಯದು ಅಂತ ನಮ್ಮ ಖಂಡಿತ ಮುಂದುವರಿತೀವಿ. 30 ವರ್ಷ ಕಾನೂನು ಸಮರ ಮುಂದುವರಿಸ್ಬಿಟ್ಟು ಈಗ ಬಿಡೋಕ್ಕಾಗತ್ತಾ? ಈಗ ಮಾತುಕತೆ ಸಾಧ್ಯತೆ ಪಾಸಿಬಿಲಿಟಿ ಏನಾದ್ರು ಇದೆಯಾ ಮೇಡಮ್ ಇದಕ್ಕೆ ಸಂಬಂಧಪಟ್ಟ? ನಮ್ಗೆ ಗೊತ್ತಿಲ್ಲ. ಅಂತಿಮ ಈಗ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ? ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು, ನೀವು ಎಸೆಯೋದು ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅನ್ನೋದ್ರ ಕಡೆ ಶೀಲ್ಡ್ ಹಿಡ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು ಅಷ್ಟೇ. ಬೇಕಾದಷ್ಟು ಕೋರ್ಟ್ಗಳೊಳಗಡೆ ಹಿಯರಿಂಗ್ಸ್ ಎಲ್ಲ ಆಗಿದೆ. ಅಷ್ಟೆಲ್ಲ ಇಲ್ಲದೆ ಹೋಗಿದ್ರು ಸುಪ್ರೀಂ ಕೋರ್ಟ್ 2014ನೇ ಇಸ್ವಿಲಿ ನಮ್ಮನ್ನ ಓನರ್ ಅಂತ ಕನ್ಸಿಡರ್ ಮಾಡಿ TDR ಕೊಡಬೇಕು ಅಂತ ಆರ್ಡರ್ ಮಾಡ್ತಾ ಇರಲಿಲ್ಲ. ಸೊ ಆ ಥರ ಇದ್ದಾಗ ಹಾಗಂದ್ರೆ ಅಲ್ಲಿ ಯಾರು ಜಾಗ ಇಟ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನಾವು ದ್ವೇಷ ಸಾಧಿಸೋಕ್ಕಾಗತ್ತಾ? ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ, ಯಾತಕ್ಕೆ ಕೊಡಬೇಕು ಅಂತ ದ್ವೇಷ ಸಾಧಿಸೋಕ್ಕಾಗತ್ತಾ? ಮೆಟ್ರೋನವ್ರು ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ, ಅದು ಗೌರ್ಮೆಂಟ್ ಇದೆ ಅಲ್ವಾ? ಅದು ಹಿಂಗೆ ಇದು ಬೇರೆ ಅದು ಬೇರೆ. ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್? ನಾವು ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋದು ಯಾತಕ್ಕೆ ಅಂತ. 40 ವರ್ಷ ಈಗ ನಿಮಗೆ ಕಾಣಿಸ್ತಾ ಇದೆ, ಅದಕ್ಕೆ ಹಿಂದಿಂದನೂ ಇದೆ.